ಜೋರಾಗಿ ಹೇಳ್ಬೇಕು. ಯು ಕೆ ಜಿ. ಏನು ಮಾಡ್ತಾ ಇದ್ದಾರೆ ನೋಡಿಲ್ಲ ಇವನು. ಯಾರು ಕೊಟ್ಟಿದ್ದು ನಿನಗೆ? ಹಾಸ್ಪಿಟ್ಲ್ ಲೈಫ್ ಆಗಲಿ ಸೊ ಎಷ್ಟು ಗಂಟೆವರೆಗಿರುತ್ತೋ ಏನೋ. ಹಾಯ್ ನಮಸ್ತೆ ಫ್ರೆಂಡ್, ನಾನು ನಿಮ್ಮ ಸ್ಮೈಲಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೀಗ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನೋಡಿ, ಹಾಸ್ಪಿಟಲ್ಗೆ ಬಂದಿದ್ದೀನಿ. ನಮ್ಮ ಕಡೆ ಯಾರಿಗೂ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಬಂದೆ. ಇವಾಗ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ, ಲಿಫ್ಟ್ ಏನೋ ಕೆಟ್ಟೋಗಿದೆಯಂತೆ, ಅದಕ್ಕೆ ಸ್ಟೆಪ್ಸ್ ಹತ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿರೋದು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ, ಹಾಸ್ಪಿಟ್ಲು ಜೀವನ ತುಂಬ ಕಷ್ಟ ಫ್ರೆಂಡ್ಸ್. ಯಾರೂ ಬರಬೇಕು ಲೈಫಲ್ಲಿ ಅಂದ್ಕೊಳ್ಳಲ್ಲ, ಆದರೂ ಏನು ಮಾಡ್ತೀರಾ, ಹಣೆ ಬರ. ಯಾರಿಗೂ ಈ ಥರ ಬೇಡ ಫ್ರೆಂಡ್ಸ್. ದೇವರಲ್ಲಿ ಅದನ್ನೇ ಕೇಳ್ಕೊಳ್ತೀನಿ. ಹಾಸ್ಪಿಟ್ಲು ಲೈಫ್ ಆಗಲಿ, ಕೋರ್ಟಿಂದು, ಪೊಲೀಸ್ ಸ್ಟೇಷನ್ನು ಯಾರಿಗೂ ಬೇಡ. ಆದಷ್ಟು ದೇವರು ಇಲ್ಲಿರೋರಿಗೆಲ್ಲ ವಾಸಿ ಮಾಡಿ ಬೇಗ ಮನೆ ಕಳಿಸ್ಲಿ ಅಂತ ನಾನು ಅನ್ಸ್ಕೊಳ್ತೇನೆ. ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಸ್ಟೆಪ್ಸ್ ಇದೆ ನೋಡಿ. ಕೆಟ್ಟೋಗಿದೆ ಲಿಫ್ಟು, ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ಅವರು ಏನೋ ಹುಷಾರಿಲ್ಲ, ಚೆನ್ನಾಗೇ ಇದ್ದರು, ಇದಕ್ಕಿದ್ದಂಗೆ ಏನೋ ಹುಷಾರಿಲ್ಲ ಅಂತಂದರು. ಬೆಳಗ್ಗೆ ಏನೋ ಆಪ್ರೇಷನ್ ಮೈನರ್ ಆಗಿದೆಯಂತೆ, ಅದಕ್ಕೆ ಈಗ ನೋಡೋಣ ಅಂತ ಬಂದೆ. ಅದಕ್ಕೆ ನಿಮಗೆಲ್ಲ ತೋರಿಸೋಣ ಹಾಸ್ಪಿಟ್ಲು. ನೋಡಿ ಹಾಸ್ಪಿಟ್ಲು ಹೇಗಿದೆ ಅಂತ. ನೋಡಿ ಸೆಕೆಂಡ್ ಫ್ಲೋರ್ ಅಂತೆ, ಹತ್ತಿ ಪ್ರಾಕ್ಟೀಸ್ ಇಲ್ಲ, ಹೋಗ್ತಾ ಇದ್ದೀನಿ. ಇನ್ನು ಬಿಡ್ತಾರೋ ಏನೋ ಗೊತ್ತಿಲ್ಲ, ಟೈಮಿಂಗ್ಸು ಎಷ್ಟು ಗಂಟೆವರೆಗಿರುತ್ತೋ ಏನೋ, ಅದಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಥರ್ಡ್ ಫ್ಲೋರು, ಪ್ರೆಗ್ನೆಂಟು ಹೆರಿಗೆದು ಡಿಪಾರ್ಟ್ಮೆಂಟ್ ಇದು. ನೋಡಿ ಇದೇನೋ ಕ್ಲೋಸ್ ಮಾಡಿದ್ದಾರೆ ಫ್ರೆಂಡ್ಸ್, ಇಲ್ಲಿ ಹೋಗೋಕ್ಕಾಗಲ್ಲ. ನಾನು ನಿಮಗೆಲ್ಲ ತೋರಿಸೋಣ ಅಂತ ಮೇಲೆ ಬಂದೆ. ನಾನೇ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಅವ್ರನ್ನ ನೋಡೋಕ್ಕೆ. ಬನ್ನಿ. ಇಷ್ಟೇ ICU 201 ನೋಡಿ. ಇಲ್ಲಿ ಈ ಕಡೆ ಬಂದೆ, ಈ ಕಡೆ ಏನೋ ಲಾಕ್ ಮಾಡಿಬಿಟ್ಟಿದ್ದಾರೆ, ಈ ಕಡೆ ಏನೋ ಬಿಡಲ್ಲ ಅಂತಿದ್ದಾರೆ. ಅದಕ್ಕೆ ಆ ಕಡೆಯಿಂದ ಬರಬೇಕು ಫ್ರೆಂಡ್ಸು. ನೋಡಿ ಲಿಫ್ಟ್ಗೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಕಷ್ಟ ಇದೆ. ಹಾಸ್ಪಿಟ್ಲಿಗೆ ಬಂದುಬಿಟ್ರೆ ಏನಾದರೂ ಒಂದು ಬಂದರೆ, ಏನಾದರೂ ಆದರೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಟೆನ್ಷನ್ನು. ನಮಗೂ ಮನೇಲಿ ಇರೋಕ್ಕಾಗಲ್ಲ. ನಮ್ಮ ಕಡೆಯವ್ರಿಗೆ ಯಾರಿಗಾನ ಏನಾದ್ರು ಹುಷಾರಿಲ್ಲ ಅಂದರೆ ಊಟ ಮಾಡೋಕ್ಕೂ ಆಗೋಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ನಮಗೆ ನೋವಾಗುತ್ತೆ ಫ್ರೆಂಡ್ಸ್. ಈಗ ಹೋಗ್ತಾ ಇದ್ದೀನಿ ಕೆಳಗಡೆ ತಿರ್ಗಾ. ನೆಕ್ಸ್ಟು ಈ ಕಡೆ ಸೈಡ್ ಬಿಡಲ್ಲ ಅಂದರು, ಅದಕ್ಕೆ ಕೆಳಗಡೆ ಹೋಗಿ ನೋಡ್ಕೊಂಬರೋಣ. ICUಲಿದ್ದಾಗೇನು ಕೊಡಲ್ಲ ತಿನ್ನೋಕ್ಕೆ ಅಂತಂದರು, ಅದಕ್ಕೆ ಬೆಳಗ್ಗೆ ಆಪ್ರೇಷನ್ ಆಗಿದೆ ಅಂದರು. ಅದಕ್ಕೆ ಈಗ ಟೈಮ್ ಆಯಿತು, ಈಗ ಬರ್ತಾಯಿದ್ದೀನಿ. ಈಗ ಹೋಗಿ ಅವ್ರನ್ನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ನೋಡಿ ಹಾಸ್ಪಿಟ್ಲು ನೋಡಿ ಹೇಗಿದೆ. ಅದೇ ಹಾಸ್ಪಿಟ್ಲಿಗೆಲ್ಲ ಹೋದೆ ಫ್ರೆಂಡ್ಸ್, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ಅಲ್ಲಿ. ಯಾಕೆಂದರೆ ICUಲಿ ಇರೋದ್ರಿಂದ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ, ಯಾಕೆಂದರೆ ಅಲ್ಲಿ ಮಾಡೋಂಗಿಲ್ಲ ಅಂತಂದರು. ಸರಿ ಓಕೆ ಅಂದ್ಬಿಟ್ಟು ಸುಮ್ಮನೆ ಅದು ಎಷ್ಟಾಗುತ್ತೋ ಅಷ್ಟು ಹಾಕಿದ್ದೀನಿ. ನೋಡಿ ಎಲ್ಲರೂ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಆಟೋ ಸಿಗಲಿಲ್ಲ, ಎಷ್ಟೊತ್ತು ವೆಯ್ಟ್ ಮಾಡ್ತಾಯಿದ್ದೆ, ಬಂತು. ಕೈ ಮುಗಿದು ಏರು, ಇದು ಕನ್ನಡದ ತೇರು ಅಂತ ಕೈ ಮುಕ್ಕೊಂಡು ಹೋದೆ. ಯಾಕೆಂದರೆ 2 ವೀಲರಲ್ಲಿ ಹೋಗಿ ಅಭ್ಯಾಸ, ಆಟೋ ವೆಯ್ಟ್ ಮಾಡಿ ಸಾಕಾಯಿತು. ಆಮೇಲೆ ಬಂತು, ಹೋಗ್ತಾ ಇದ್ದೀನಿ. ಸರಿ ಓಕೆ ನೋಡ್ಕೊಂಬಂದ್ಬಿಡೋಣ, ಇನ್ನು ಆಗಲ್ಲ ಮನಸ್ಸು, ಏನಾಯ್ತೋ ಏನೋ. ಸ್ವಲ್ಪ ಅವರು ಅಷ್ಟು ತಡ್ಕೊಳ್ಳಲ್ಲ, ಏನೋ ಒಂಥರ ಅನಿಸ್ತಾ ಇರುತ್ತೆ ಮನಸ್ಸಿಗೆ. ಓಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ನೋಡಿ ಟ್ರಾಫಿಕ್ ಗೊತ್ತಲ್ಲ ನಿಮಗೆ, ಬೆಂಗಳೂರು ಟ್ರಾಫಿಕ್ಕು. ಸದ್ಯ ಮಳೆ ಇಲ್ಲ ಅಂದರೆ ಹೋಗ್ಬೋದು, ಮಳೆನೂ ಬಂದ್ಬಿಟ್ರೆ ಟೆನ್ಷನ್ನು ಅರ್ಧ. ನಿಮಗೂ ಗೊತ್ತಲ್ಲ ಹೇಗೆ ಓಡಾಡೋದು ಅಂತ. ಹೋಗ್ತಾ ಇದ್ದೆ. ಸರಿ ಆಯ್ತಪ್ಪ, ಏನೋ ದೇವ್ರ ದಯದಿಂದ ಕೈ ಮುಕ್ಕೊಂಡು ವಾಸಿ ಆದರೆ ಸಾಕಪ್ಪ ಅಂದ್ಕೊಂಡು ಹೋದೆ. ಇಲ್ಲಿ ನೋಡಿ ಇಲ್ಲೆಲ್ಲ ಗಾಡಿಗಳು ನಿಂತಿತ್ತು. ನನಗೆ ಅದೇ ಮನೆ ಕಡೆ ಒಂದು ಟೆನ್ಷನ್ನು, ಆ ಕಡೆ ಒಂದು ಟೆನ್ಷನ್ನು. ಮನುಷ್ಯ ಆದಮೇಲೆ ಎಲ್ಲ ಟೆನ್ಷನ್ ಬರುತ್ತಲ್ವ, ಒಂದೊಂದು. ಇದರಲ್ಲೇ ಇದ್ದೆ ನಾನು. ಸರಿ ಆಯಿತು ಹೋಗೋಣ ಅಂತ ಹೋಗ್ತಾ ಇದ್ದೆ. ನೆಕ್ಸ್ಟು ನೋಡಿ ಇವಾಗ ಯಾರು ಮಾತಾಡ್ತಾರೆ, ಪುಟ್ಟಿ ಬರುತ್ತೆ ಒಂದು, ಯಾವ ಥರ ಮಾತಾಡ್ತಾರೆ ಏನು ಹೇಗೆ ಅಂತ. ಈಗ ನೋಡಿ ಬರ್ತಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳು ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ. ನೆಕ್ಸ್ಟ್ ಸಲ ಸಿಕ್ಕಿದ್ರೆ ಇನ್ನು ಮಾತಾಡ್ತೀನಿ. ಸಾಂಗ್ ಹೇಳಿ ಮಾತಾಡು. ಏನು ನಿನ್ನ ಹೆಸರು? ಯೋಗಿತಾ. ಏನು ಓದ್ತಾ ಇರೋದು? ಏನು ಸ್ಟ್ಯಾಂಡರ್ಡು? ಎಷ್ಟನೇ ಸ್ಟ್ಯಾಂಡರ್ಡು? ಜೋರಾಗಿ ಹೇಳ್ಬೇಕು. UKG.
ಬಾ ಮುಂದೆ ಬಾ. ಒಂದು ಹಾಡು ಹೇಳು, ಒಂದು ಸಾಂಗ್ ಹೇಳು, ಒಂದು ಸಾಂಗು ಯಾವ್ದಾನ ಹೇಳು. ಹಾಂ ಹೇಳು ಹೇಳು ಹೇಳು. ಗಜಾನನ ಭೂತ ಗಣಾದಿ ಸೇವಿತ ಮತ್ತೆ ಅದೇ ಯಾವ್ದು ಹಾಡು ಹೇಳಲಿ ಅಂತ ಕೇಳ್ತಾ ಇದ್ಲು. ಶ್ಲೋಕ ಹೇಳಮ್ಮ ಅಂತ ಹೇಳ್ದೆ. ಸರಿ ಅವ್ರ ಅಮ್ಮ ಏನೋ ಹೋಮ್ವರ್ಕ್ ಮಾಡ್ಬೇಕು ಅಂತ ಕರಿತಾ ಇದ್ರು. ಸರಿ ಹೋಗ್ತೀನಿ ಆಂಟಿ, ನೆಕ್ಸ್ಟ್ ಸಲ ಬರ್ತೀನಿ ಅಂತಂದ್ಲು. ಇನ್ನೊಂದ್ಸಲಿ ಸಿಕ್ಕಿದಾಗ ಮಾತಾಡ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ನೋಡಿ ಇವಾಗ ಮನೆಗೆ ಬರ್ತೀನಿ ನಾನು. ನೋಡಿ ಅಲ್ಲಿ ಬಂದು ರಾಮಾಯಣ ಏನೇನಾಗಿದೆ ಅಂತ. ತಲೆಗೆ ಬ್ರೋಚ್ ಹಾಕೊಳ್ಳೋಣ ಅಂತ ಎತ್ತಿಟ್ಟಿದ್ದೆ. ಅಲ್ಲಿ ರೂಮಲ್ಲಿ ನೋಡಿದೆ ಇಲ್ಲ, ಇಲ್ಲೆಲ್ಲ ನಾನು ಇಟ್ಟಿದ್ದೀನಿ. ನಾನು ನೋಡ್ತಾ ಇದ್ದೀನಿ. ಎಲ್ಲೋಯ್ತು ಎಲ್ಲೋ ಗೊತ್ತಿಲ್ಲ. ಅಯ್ಯೋ ಇಲ್ಲಿ ನೋಡಿಲ್ಲಿ ಏನ್ ಮಾಡ್ತಾ ಇದ್ದ ನೋಡಿಲ್ಲಿ. ಇವನು ಯಾರು ಕೊಟ್ಟಿದ್ ನಿನಗೆ? ಯಾರು ಎತ್ಕೊಂಡಿದ್ ನಿನಗೆ? ನನ್ನ ಜಡೆಗ ಅಮ್ಮ ನೋಡಿ. ಅಯ್ಯೋ ನೋಡಿ ಇಲ್ಲಿ ಹೊಸ ಹೊಸ ತರದು ಡಿಸೈನು ನೋಡಿ. ಎಲ್ಲ ಹೇಗೆ ಮಾಡಿದೆ ನೋಡಿ 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 ನೋಡಿ. ಅಮ್ಮ ನೋಡ್ರ ಅಮ್ಮ ಕೊಡೋ, ನಂದು ಕೊಡೋ ಪ್ಲೀಸ್ ಕೊಡೋ. ನೋಡಿ ಜಡೆಗೆ ಹಾಕೋಬೇಕು ಅಂತ ಇಟ್ಟಿದೆ ನೋಡಿ ಫ್ರೆಂಡ್ಸ್. ಹೆಂಗೆ ಮಾಡ್ತಾನೆ ನೋಡಿ 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 ನೋಡಿ. ಅಪ್ಪ ನೋಡೋದು ಫ್ರೆಂಡ್ಸ್ ಎಲ್ಲ ಹಿಂಗೆ. ಏನಾರು ಅಪ್ಪಿ ತಪ್ಪಿ ನಾನು ಅವಾಗಿಂದ ಹುಡ್ತಾ ಇದ್ದೀನಿ ಆಚೆ ಹೋಗ್ಬೇಕು, ಲೇಟ್ ಆಯಿತು ಅಂತ. ನೋಡಿ ನೋಡಿ ಬೆಡ್ ಮೇಲೆ ತಗೊಂಡೋಗಿ ನೋಡಿ ಎಲ್ಲ ಅಂದ್ಬಿಟ್ಟಿಲ್ಲೇ ಏನು ಮಾಡ್ತಾ ಇದ್ದಾನೆ ನೋಡಿ ನೋಡಿ. ಅವಂದಂಥದ್ದು ಯಾರ್ದಿದು ಯಾರ್ದಿದು? ಕೊಡಲ್ಲ ಕೊಡಲ್ಲ. ಬೇಕಾ? ಒದೆ ಬೇಕಾ? ಒದೆ 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 ಬೇಕಾ? ಓ ಮಾಡ್ದ ಅವನು ಅಂತ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರ್ಬೇಕಾಯ್ತು. ಬಂದ್ವಿ. ನೋಡ್ತಾ ಇದ್ದಾನೆ. ಯಾವ್ದಾರ ನಾಯಿ ಬಂದಿದ್ಯಾ, ಬೇಟೆ ಆಡೋಣ ಬೊಗಳೋಣ ಅಂತ ಕಾಯ್ತಾ ಇರ್ತಾನೆ ಫ್ರೆಂಡ್ಸ್. ಕರ್ಕೊಂಡೋದ್ರೆ ಸಾಕು. ಒಂದು ಪೆಟ್ ಶಾಪು ನೋಡಿ, ಕ್ಲಿನಿಕ್ಕು. ಅವ್ನು ಸ್ವಲ್ಪ ಕೆಮ್ಮಿತ್ತು, ಅದಕ್ಕೆ ಕರ್ಕೊಂಬಂದ್ವಿ. ನೋಡ್ತಾ ಇದ್ದಾನೆ. ಎಲ್ಲ ವೆಯ್ಟ್ ಮಾಡ್ತಿದ್ರು ಸ್ವಲ್ಪ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಬಂದೆ ಹಾಸ್ಪಿಟ್ಲಿಗೆ. ನೆಕ್ಸ್ಟ್ ಡೇ ಬರ್ಬೇಕಾಗಿತ್ತಲ್ಲ. ಸರಿ ಆಯ್ತು ನೋಡ್ಕೊಂಬರೋಣ ಅಂದ್ಬಿಟ್ಟು ತಿರ್ಗಾ ಬಂದೆ. ತಿರ್ಗಾ ಲಿಫ್ಟು ಕೆಟ್ಟೋಗಿತ್ತು. ಸರಿ ಓಕೆ ಅಂದ್ಬಿಟ್ಟು ಸ್ಟೆಪ್ಸು ನನಗೆ ಒಳ್ಳೆ ವ್ಯಾಯಾಮ ಆಯಿತು. ಹತ್ತದು ಇಳಿಯೋದು ಹೋಗ್ಲೇಬೇಕಲ್ವಾ ನಮ್ಮೋರು ತಮ್ಮೋರು ಅಂದಮೇಲೆ. ಅದಕ್ಕೋಸ್ಕರ ಸರಿ ಆಯಿತು ಅಂದ್ಬಿಟ್ಟು ಬಂದೆ. ನೋಡೋಣ ಇವತ್ತು ಹೇಗಿದ್ದಾರೆ. ಒಂದೊಂದು ದಿನಕ್ಕೂ ನೋಡ್ತಾ ಇದ್ರೆ ಆಯ್ತಪ್ಪ ವಾಸಿ ಆಗಲಿ ಅಂತ ಅನಿಸ್ತಾ ಇರುತ್ತೆ. ಸ್ವಲ್ಪ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಸರಿ ಹೋದೆ ನೋಡೋಣ ಅಂತ. ಅಲ್ಲಿ ಏನೋ ಜಗಳ ನಡೀತಾ ಇತ್ತು. ಯಾಕಪ್ಪ ಹಿಂಗೆ ಜಗಳ ನಡೀತಾ ಇದೆ ಅಂತ ನೋಡಿದೆ. ನೋಡಿ ನೀವು ಏನಕ್ಕೆ ಅಂತ ಹೇಳ್ತೀನಿ. ಅದೇ ಸೆಕ್ಯೂರಿಟಿ ICU ಅಲ್ಲಿ ನೋಡ್ಕೊಳ್ತಾರಲ್ಲ, ಅವರು ಈ ಕಡೆ ಕಾಫಿಯನ್ನು ಕುಡಿಯಕ್ ಬಂದ್ರಂತೆ. ಅಷ್ಟರಲ್ಲಿ ಯಾರು ಪೇಷಂಟ್ ನೋಡಕ್ ಕೊಟ್ಟೋಗಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ತುಂಬಾ ಜಗಳ ನಡೀತಾ ಇತ್ತು. ಸರಿ ನನಗೆ ನೋಡ್ಬಿಟ್ಟು ತುಂಬಾನೇ ಇದಾಯ್ತು. ಆಟ್ಸಪ್ ಅವ್ರಿಗೆ. ಯಾಕೆಂದ್ರೆ ಅಷ್ಟು ಹೊತ್ತು ನೋಡ್ಕೊಂಡು ವೆಯ್ಟ್ ಮಾಡಿ 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 ಏನು ಒಂದು ಕೆಲಸ ಮಾಡೋದೇನಾದ್ರು ಸುಲಭ ಅಲ್ಲ. ಅವ್ರಿಗೊಂದು ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ. ಆಯ್ತು, ಹಾಸ್ಪಿಟ್ಲ್ ಕೆಲಸ ಆಗ್ಲಿ ಏನೇ ಒಂದು ಕೆಲಸ ಆಗ್ಲಿ ಮಾಡೋದು ಸುಲಭ ಅಲ್ಲ ಫ್ರೆಂಡ್ಸ್. ನೋಡ್ಕೋಬೇಕಲ್ಲ ಎಲ್ಲ ಇದಾಗಿ. ಸರಿ ಆಯ್ತು ಅಂದ್ಬಿಟ್ಟು ನಾನು ಓಕೆ ಬಂದೆ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಿಮ್ಮ ಸ್ಮೈಲಿ ದೀಕ್ಷಾ.